ನಮಸ್ಕಾರ. ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕಾಂಗ್ರೆಸ್ನ ಬುಡವನ್ನೇ ಅಲುಗಿಸಿದ ಮೋದಿ, ರಾಷ್ಟ್ರ ರಾಜಕಾರಣದಲ್ಲಿ ಕಂಪನ ಸೃಷ್ಟಿಸಿದ ನರೇಂದ್ರ ಮೋದಿ ನಡೆ ಕೈ ಶೇಕ್ ಮಾಡಿದ್ದಾರೆ ಮೋದಿ. ಬಿಜೆಪಿ ಯಾವ ರೀತಿ ಅಟ್ಯಾಕ್ ಅನ್ನು ಮಾಡಿದೆ ಕಾಂಗ್ರೆಸ್ ವಿರುದ್ಧ, ಕಾಂಗ್ರೆಸ್ನ ಬಂಡವಾಳವನ್ನ ಬಯಲು ಮಾಡುವತ್ತ ಎಂಥ ಹೆಜ್ಜೆ ಇಟ್ಟಿದ್ದಾರೆ ಮೋದಿ. ಇದು ಅತಿ ದೊಡ್ಡ ಬೆಳವಣಿಗೆ. ರಾಷ್ಟ್ರ ರಾಜಕಾರಣದಲ್ಲಿ ಏನಾಗಿದೆ, ಅಸಲಿಗೆ ಕಾಂಗ್ರೆಸ್ ಮಾಡಿದ್ದು ಏನು, ಅದರ ಪರಿಸ್ಥಿತಿ ಏನು ಅನುಭವಿಸುವಂತಾಗಿದೆ ಅಂತ ಈಗ ಕಾಂಗ್ರೆಸ್ನ ಬುಡವನ್ನೇ ಅಲುಗಿಸಿದ್ದಾರೆ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಸಂಸತ್ ಅಧಿವೇಶನದ ಹೊತ್ತಲ್ಲಿ ಬೆಂಕಿ ಬಿರುಗಾಳಿಯೇ ಎದ್ದಿದೆ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ನರೇಂದ್ರ ಮೋದಿ ಅವರು ಈ ಸಲ ಮಾಡಿರುವಂಥ ದಾಳಿ ಅಂತಿಂಥ ದಾಳಿಯಲ್ಲ. ಸಮರವನ್ನೇ ಸಾರಿದ್ದಾರೆ ಕಾಂಗ್ರೆಸ್ನ ವಿರುದ್ಧ. ಕಾಂಗ್ರೆಸ್ನ ಬುಡಕ್ಕೆ ಕೈ ಹಾಕಿ ಅಲುಗಾಡಿಸಿರೋದು ಬೇರು ಅಲುಗಾಡೋ ರೀತಿಯಲ್ಲಿ ಅಟ್ಯಾಕ್ ಮಾಡಿದ್ದಾರೆ. ಏನು ಹಾಗಾದರೆ ಕಾಂಗ್ರೆಸ್ ಈ ದೇಶದಲ್ಲಿ ಏನು ಮಾಡಿದೆ, ಅದರ ಪರಿಣಾಮ ಇವತ್ತೇನಾಗ್ತಾ ಇದೆ ಅನ್ನೋದನ್ನು ಅಧಿವೇಶನದ ಸಮಯದಲ್ಲಿ ದೇಶದ ಜನರ ಮುಂದೆ ತೆರೆದಿಟ್ಟಿದ್ದಾರೆ ಮೋದಿ. ಸಾಮಾಜಿಕ ಸಾಮರಸ್ಯದ ನೆಪದಲ್ಲಿ ಕಾಂಗ್ರೆಸ್ ಒಂದೇ ಮಾತರಂ ಗೀತೆಯನ್ನ ತುಂಡು ತುಂಡಾಗಿ ಒಡೆದು ಹಾಕಿದ್ದಲ್ಲದೆ ಓಲೈಕೆ ರಾಜಕಾರಣಕ್ಕಾಗಿ ಅವತ್ತು ಏನು ಮಾಡ್ತು ಅನ್ನೋ ಸೀಕ್ರೆಟ್ ಅನ್ನ ಸಿಡಿಸಿದ್ದಾರೆ. ಅಷ್ಟೇ ಅಲ್ಲ, ಇನ್ನೊಂದು ಶಾಕಿಂಗ್ ಅಂಶ ಈಗ ಬಿಜೆಪಿ ಮೋದಿ ಟೀಮ್ ಇಟ್ಟಿರೋದು ಬಾಬ್ರಿ ಮಸೀದಿಗೆ ಎಂಥ ಗಿಫ್ಟ್ ಕೊಡೋದಕ್ಕೆ ಹೊರಟಿದ್ರು ನೆಹರು ಅನ್ನೋದನ್ನು ಕೂಡ. ಈ ಎರಡೂ ಪ್ರಮುಖ ವಿಚಾರಗಳನ್ನು ಇಡ್ತಾ ಹೋಗ್ತೀವಿ. ಮೊದಲನೇದು ವಂದೇ ಮಾತರಂ ನೋಡೋಣ. ವಂದೇ ಮಾತರಂ ಗೀತೆಯ 150ನೇ ವಾರ್ಷಿಕೋತ್ಸವದ ಕುರಿತಂತೆ ಇದನ್ನು ಚರ್ಚೆಗೆ ಎತ್ಕೊಂಡಿದ್ದಾರಲ್ಲ ಲೋಕಸಭೆಯಲ್ಲಿ ನರೇಂದ್ರ ಮೋದಿ ಅವರು, ರಾಜ್ಯಸಭೆಯಲ್ಲಿ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ನ ವಿರುದ್ಧ ಸಮರವೇ ಶುರುವಾಗಿಬಿಟ್ಟಿದೆ. ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ಮುಸಲ್ಮಾನರ ಭಾವನೆಗೆ ಧಕ್ಕೆ ಬಂದುಬಿಡುತ್ತೆ ಅಂತ ಒಂದೇ ಮಾತರಂ ಗೀತೆಯನ್ನೇ ವಿರೋಧಿಸಿದ್ರು. 1937ರಲ್ಲಿ ಕಾಂಗ್ರೆಸ್ ಒಂದೇ ಮಾತರಂ ಗೀತೆಯ ಪ್ರಮುಖ ಸಾಲುಗಳನ್ನೇ ತೆಗೆದು ಹಾಕುವ ಮೂಲಕ ಅವತ್ತು ದೇಶ ವಿಭಜನೆಯ ಬೀಜವನ್ನ ಬಿತ್ತು. ಬರೀ ಹಾಡನ್ನ ವಿಭಜಿಸಲಿಲ್ಲ ಅವರು, ದೇಶ ವಿಭಜಿಸೋದಿಕ್ಕೆ ಅಂದೇ ವಿಷ ಬೀಜವನ್ನ ಬಿತ್ತಿದ್ರು. ಇವತ್ತು ದೇಶದ ಪರಿಸ್ಥಿತಿ ಹಿಂಗಾಗೋದಿಕ್ಕೂ ಕೂಡ ನೆಹರೂನೇ ಕಾರಣ ಅಂತ ಕಾಂಗ್ರೆಸ್ನ ಬುಡಕ್ಕೆ ಕೈ ಹಾಕಿದ್ದಾರೆ. 1882ರಲ್ಲಿ ಪ್ರಕಟವಾದ ತಮ್ಮ ಅಮರ ಕಾದಂಬರಿ ಆನಂದ ಮಠದಲ್ಲಿ ಸ್ತುತಿಗೀತೆಯನ್ನು ಸೇರಿಸ್ತಾರೆ. ಮೊದಲು 2 ಪ್ಯಾರಾ ಮಾತ್ರ ಬರೆದಿರ್ತಾರೆ, ಆಮೇಲೆ ಅದು 6 ಪ್ಯಾರಾಗೆ ಏರಿಕೆ ಆಗುತ್ತೆ. ಒಂದೇ ಮಾತರಂ ದೇಶದ ನಾಗರಿಕ, ರಾಜಕೀಯ, ಸಾಂಸ್ಕೃತಿಕ ಪ್ರಜ್ಞೆಯ ಅವಿಭಾಜ್ಯ ಅಂಗ, ಸ್ವಾತಂತ್ರ್ಯ ಹೋರಾಟಗಾರರ ಶಕ್ತಿಯಾಗಿತ್ತು ಈ ಗೀತೆ. ನವೆಂಬರ್ 7ರಂದು ದೆಹಲಿಯಲ್ಲಿ ಒಂದೇ ಮಾತರಂ ಗೀತೆಯ 150ನೇ ವರ್ಷದ ಸ್ಮರಣಾರ್ಥ ವಿಶೇಷ ಕಾರ್ಯಕ್ರಮವನ್ನು ಕೂಡ ನರೇಂದ್ರ ಮೋದಿ ಅವರು ಉದ್ಘಾಟಿಸಿದ್ದಾರೆ. ಈ ಹೊತ್ತಲ್ಲಿ ಸೆಷನ್ನಲ್ಲಿ ಇದನ್ನ ಎತ್ತುಕೊಂಡಿರೋದು ಬಿಜೆಪಿ. पूरा देश हैरान था. पूरे देश में देशभक्तों ने इस प्रस्ताव के विरोध में देश के कोने कोने में प्रभात फेरियां निकाली, वंदे मातरम गीत गाया. लेकिन देश का दुर्भाग्य कि 26 अक्टूबर को कांग्रेस ने वंदे मातरम पर समझौता कर लिया. वंदे मातरम के टुकड़े करने के फैसले में वंदे मातरम के टुकड़े कर दिए. उस फैसले के पीछे नकाब ये पहना गया, चोला ये पहना गया. ये तो सामाजिक सद्भाव का काम है. लेकिन इतिहास इस बात का गवाह है कि कांग्रेस ने मुस्लिम लीग के सामने घुटने टेक दिए और मुस्लिम लीग के दबाव में किया. और कांग्रेस का ये तुष्टीकरण की राजनीति को साधने का एक तरीका था. आदरणीय अध्यक्ष जी, तुष्टीकरण की राजनीति के दबाव में कांग्रेस वंदे मातरम के बंटवारे के लिए झुकी. इसलिए
कांग्रेस को एक दिन भारत के बंटवारे के लिए झुकना पड़ा। मुझे लगता है कांग्रेस ने आउटसोर्स कर दिया है। दुर्भाग्य से कांग्रेस की नीतियां वैसी की वैसी थी है, और इतना ही नहीं, आईएनसी चलते चलते एमएमसी हो गया है। आज भी कांग्रेस और उसके साथी और जिन जिन के नाम साथ कांग्रेस जुड़ा हुआ है, सब वंदे मातरम पर विवाद खड़ा करने की कोशिश करते हैं। ನೆಹರು ಮನಸ್ಥಿತಿ ಹೆಂಗಿತ್ತು ಅಂದ್ರೆ ಅವತ್ತು ಜಿನ್ನಾ ಒಂದೇ ಮಾತರಂ ವಿರೋಧಿಸಿದ್ರು ಅನ್ನೋ ಕಾರಣಕ್ಕೆ ಮೋದಿ ಅಟ್ಯಾಕ್ ಮಾಡಿರೋದಿದು. ಒಂದೇ ಮಾತರಂ ಗೀತೆಯನ್ನ ಜಿನ್ನಾ ವಿರೋಧಿಸಿದ್ರು ಅಂತ ಜವಾಹರ್ಲಾಲ್ ನೆಹರು ಅವರು ಸುಭಾಷ್ ಚಂದ್ರ ಬೋಸ್ ಅವರಿಗೆ ಒಂದು ಪತ್ರ ಬರೀತಾರೆ. ಒಂದೇ ಮಾತರಂ ಗೀತೆಯ ಹಿನ್ನೆಲೆಯನ್ನ ನಾನು ಓದಿದ್ದೀನಿ, ಅದು ಮುಸಲ್ಮಾನರಲ್ಲಿ ದ್ವೇಷ ಬಿತ್ತಬಹುದು ಅಂತ ಹೇಳಿರ್ತಾರೆ. ಒಂದೇ ಮಾತರಂ ಗೀತೆ ವಿಷಯದಲ್ಲಿ ಕಾಂಗ್ರೆಸ್ ರಾಜಿನೇ ಮಾಡ್ಕೊಂಡು ಬಿಡ್ತು. ಇದು ನಮ್ಮ ರಾಷ್ಟ್ರೀಯ ಒಂದು ಭಾವೈಕ್ಯತೆಯ ಗೀತೆ, ಸ್ವಾತಂತ್ರ್ಯ ಹೋರಾಟಗಾರರಿಗೆ ಬಲವಾಗಿದ್ದ ಗೀತೆ. ಆದ್ರೆ ಅಲ್ಲೇ ಕತ್ರಿ ಹಾಕಿ ದೇಶಕ್ಕೆ ಕತ್ರಿ ಹಾಕಿಬಿಡ್ತು ಕಾಂಗ್ರೆಸ್ಸು. ಮತ್ತು ಈ ಒಂದೇ ಮಾತರಂ ವಿಚಾರದಲ್ಲಿ ಕಾಂಗ್ರೆಸ್ ಮುಸ್ಲಿಮರಿಗಾಗಿ ಎಂಥ ಕಾಂಪ್ರಮೈಸ್ ಮಾಡ್ತು ನೋಡಿ ಅಂತ ಮೋದಿ ವಾಗ್ದಾಳಿಯನ್ನು ನಡೆಸ್ತಾರೆ. ಸಾಮಾಜಿಕ ಸಾಮರಸ್ಯದ ಮುಖವಾಡ ಹಾಕ್ಕೊಂಡು ರಾಷ್ಟ್ರಗೀತೆಯ ಕೆಲವು ಆಯ್ದ ಭಾಗಗಳನ್ನು ತೆಗೆದು ಹಾಕಿದ್ರು. ಓಲೈಕೆ ರಾಜಕಾರಣದ ಭಾಗವಾಗಿ ಒಂದೇ ಮಾತರಂ ಗೀತೆಯನ್ನು ವಿಭಜಿಸಿದ್ರು ಮತ್ತು ದೇಶವನ್ನು ವಿಭಜಿಸೋದಕ್ಕೆ ಆವತ್ತೇ ವಿಷ ಬೀಜವನ್ನು ಬಿತ್ತಿದ್ರು. ಎಷ್ಟು ಜನಪ್ರಿಯ ಆಯ್ತಂದ್ರೆ ಒಂದೇ ಮಾತರಂ. ಆದರೆ ಇವತ್ತು ಈ ಗೀತೆಯ ಬಗ್ಗೆ ಮಹಾತ್ಮ ಗಾಂಧಿ ಹೊಂದಿದ್ದ ಆಶಯಗಳನ್ನು ಇದೇ ಕಾಂಗ್ರೆಸ್ ಹೊಸಕಿ ಹಾಕಿದೆ. ಗಾಂಧಿ ಎತ್ತಿ ಹಿಡಿದಿದ್ದಂತಹ ಕೊಂಡಾಡಿದ್ದಂತಹ ಈ ಗೀತೆಯನ್ನ ಹೊಸಕಿ ಹಾಕಿದೆ ಕಾಂಗ್ರೆಸ್ ಅಂತ ಸಮರ ಸಾರಿದ್ದಾರೆ ಮೋದಿ. ರಾಷ್ಟ್ರೀಯ ಗೀತೆ ಒಂದೇ ಮಾತರಂಗೆ 50 ವರ್ಷ ತುಂಬಿದಾಗ ದೇಶ ವಸಾಹತುಶಾಹಿಯ ಅಡಿಯಲ್ಲಿ ತತ್ತರಿಸಿದ್ದ ಸಮಯ. 100 ವರ್ಷವಾದಾಗ ದೇಶದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆಯಾಗಿತ್ತು. ಆಗ ದೇಶಭಕ್ತಿ ಹೊಂದಿದ್ದ, ರಾಷ್ಟ್ರಕ್ಕಾಗಿ ಪ್ರಾಣ ಸಮರ್ಪಿಸೋದಿಕ್ಕೆ ಸಿದ್ಧರಿದ್ದವರು ಜೈಲಲ್ಲಿ ಬಂಧಿಯಾಗ ಕೂತಿದ್ರು. ಅದು ನಮ್ಮ ಇತಿಹಾಸದ ಕರಾಳ ಅಧ್ಯಾಯ ಅನ್ನೋದನ್ನು ಕೂಡ ನೆನಪಿಸ್ತಾರೆ ಮೋದಿ. ಬ್ರಿಟಿಷ್ ದಬ್ಬಾಳಿಕೆಯ ಹೊರತಾಗಿಯೂ ಒಂದೇ ಮಾತರಂ ಗೀತೆ ಬಂಡೆಯಂತೆ ನಿಂತು ಏಕತೆಗೆ ಪ್ರೇರಣೆ ಕೊಡ್ತಾ ಬಂದಿದೆ. ಆದರೆ ಕಾಂಗ್ರೆಸ್ ಮಾಡಿದ್ದು ಏನು ಅನ್ನೋದನ್ನ ಸಂಸತ್ನಲ್ಲಿ ಪ್ರತಿಧ್ವನಿಸುವಂತೆ ಮಾಡಿ ದೇಶ ಎಲ್ಲ ಕಿವಿ ತೆರೆದು ಕೇಳಬೇಕು. ಈ ದೇಶದಲ್ಲಿ ಅಸಲಿಗೆ, ಈ ದೇಶದ ಜನಕ್ಕೆ, ಈ ದೇಶದ ಹಿಂದೂಗಳಿಗೆ, ಈ ದೇಶದ ಬಹುಸಂಖ್ಯಾತರಿಗೆ ಮತ್ತು ಇಡೀ ಸಮಾಜಕ್ಕೆ ಏನು ಅನ್ಯಾಯ ಆಗಿದೆ ಅನ್ನೋದನ್ನ ಬಡಿದೆಬ್ಬಿಸುವಂತೆ ಹೇಳ್ತಿದೆ ಬಿಜೆಪಿ. ಇದು ಒಂದು ಕಡೆ ಆದ್ರೆ ಒಂದೇ ಮಾತರಂ ಸುತ್ತ ದೊಡ್ಡ ಮಟ್ಟದಲ್ಲಿ ಜಟಾಪಟಿ ಆಗ್ತಾ ಇದೆ. ಕಾಂಗ್ರೆಸ್ ಒಂದ್ ಕಡೆ ಮುಗಿ ಬೀಳ್ತಿದೆ, ಬಿಜೆಪಿ ವಾಗ್ಬಾಣಗಳನ್ನು ಬಿಡ್ತಿದೆ, ಸಾಕ್ಷಿ ಸಮೇತ ಏನಾಗಿತ್ತು ಆ ಕಾಲದಲ್ಲಿ ಅಂತ. ಈಗ ಅದರ ಜೊತೆಗೆ ಇನ್ನೊಂದು ನೋಡಿ, ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಮಗಳು ಬರೆದಂತಹ ಪುಸ್ತಕದಲ್ಲಿ ಇನ್ಸೈಡ್ ಸ್ಟೋರಿ ಆಫ್ ಸರ್ದಾರ್ ಪಟೇಲ್ ಅಂತ ಡೈರಿ, ಅದು ಮಣಿಬೆನ್ ಪಟೇಲ್ ಅವರು ಬರೆದಂತಹ ಪುಸ್ತಕದಲ್ಲಿ ಆಯ್ದ ಭಾಗವನ್ನು ಹೊರಗಿಟ್ಟು ಈಗ ಬಿಜೆಪಿ ನೆಹರು ಅವರು ಏನು ಮಾಡಿದ್ರು ಅನ್ನೋದನ್ನು ಈಗ ತಿಳ್ಕೊಳ್ಳಿ ಅಂತ ಇಟ್ಟಿದೆ. ಇದು ಬೇರೆ ಯಾರು ಅಲ್ಲ, ಸರ್ದಾರ್ ವಲ್ಲಭಭಾಯ್ ಪಟೇಲರ ಮಗಳು ಬರೆದ ಪುಸ್ತಕ. ಜವಾಹರ್ಲಾಲ್ ನೆಹರು ಬಾಬ್ರಿ ಮಸೀದಿಯನ್ನು ಪಬ್ಲಿಕ್ ಫಂಡಲ್ಲಿ, ಸಾರ್ವಜನಿಕರ ಹಣದಲ್ಲಿ ಕಟ್ಟೋದಿಕ್ಕೆ ಮುಂದಾಗಿದ್ರು. ಸರ್ದಾರ್ ಪಟೇಲರು ಇದನ್ನು ವಿರೋಧಿಸದೇ ಇದ್ದಿದ್ರೆ, ಇದಕ್ಕೆ ತಡೆ ಹಾಕದೇ ಇದ್ದಿದ್ರೆ ಹಾಗೆ ಹೋಗ್ತಿತ್ತು. ಕಾಂಗ್ರೆಸ್ನವರು ಬಾಬ್ರಿ ಮಸೀದಿಯ ಪರ ನಿಂತವರು, ರಾಮ ಮಂದಿರದ ವಿರೋಧಿಗಳು ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ ಅಂತ ಕೆಂಡ ಉಗಳಿದೆ ಕಾಂಗ್ರೆಸ್ನ ವಿರುದ್ಧ. वल्लभभाई पटेल उदार व्यक्ति भी थे, वे सच्चे अर्थों में सेकुलर थे, पंथ निरपेक्ष थे, वे तुष्टीकरण में विश्वास नहीं करते थे. जब पंडित जवाहरलाल नेहरू बाबरी मस्जिद के मुद्दे पर सरकारी खजाने से पैसा खर्च करने की बात जब उन्होंने छेड़ी थी,
सरकारी खजाने से पैसा खर्च करके बाबरी मस्जिद बनवाई जानी चाहिए। उसका भी विरोध यदि किसी ने किया था तो गुजराती मां की कोख से पैदा हुए सरदार वल्लभ भाई पटेल ने ही किया था मेरे बहन भाई। ಇದಕ್ಕೆ ಸೋನಿಯಾ ಗಾಂಧಿ ಕಾಂಗ್ರೆಸ್ನವರೆಲ್ಲ ಮುಗಿಬಿದ್ದಿದ್ದಾರೆ. ನೆಹರು ಅನ್ನೋ ಹೆಸರು, ಅವರ ಕೊಡುಗೆ, ಈ ದೇಶದ ಮೊದಲ ಪ್ರಧಾನಿಯ ಕೆಲಸ ಎಲ್ಲವನ್ನ ಮೋದಿ ಅಳಿಸಿ ಹಾಕೋಕ್ ಹೊರಟಿದ್ದಾರೆ ಅಂತ ಸೋನಿಯಾ ಆಕ್ರೋಶಭರಿತರಾಗಿ ಅಟ್ಯಾಕ್ ಮಾಡಿದ್ದಾರೆ. ಎಲ್ಲ ಕಾಂಗ್ರೆಸ್ ನಾಯಕರು ಮುಗಿಬಿದ್ದಿದ್ದಾರೆ. ಜಟಾಪಟಿ ಜೋರಾಗಿದೆ. ಈ ದೇಶಕ್ಕೆ ನೆಹರು ಮಾಡಿದ ಅನ್ಯಾಯಗಳು ಅನ್ನೋ ರೀತಿ ಅಧ್ಯಾಯದ ಮೇಲೆ ಅಧ್ಯಾಯ ತೆಗೆದಿಡ್ತಿದೆ ಈಗ ಬಿಜೆಪಿ. ರಾಜನಾಥ್ ಸಿಂಗ್ ಅವರು ಆ ಪುಸ್ತಕದ ಉಲ್ಲೇಖ ಇಟ್ಟು ಬಾಬ್ರಿ ಮಸೀದಿಯನ್ನ ಇವತ್ತಿನ ವಾತಾವರಣಕ್ಕೆ ತಕ್ಕಂತೆ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅನ್ನೋ ರೀತಿ ಗಪ್ಚುಪ್ಪಾಗಿ ಇಷ್ಟಾದರೂ ಮೇಂಟೈನ್ ಮಾಡ್ತಿದೆ ರಾಮ ಮಂದಿರದ ವಿಚಾರದಲ್ಲಿ ಕಾಂಗ್ರೆಸ್. ಆದ್ರೆ ಅವತ್ತು ಪಬ್ಲಿಕ್ ಫಂಡಲ್ಲಿ ಬಾಬ್ರಿ ಮಸೀದಿಯನ್ನು ಕಟ್ಟಿಸೋದಿಕ್ಕೆ ಹೊರಟಿದ್ರು. ನೋಡಿ ಸತ್ಯ ಇಲ್ಲಿದೆ ಅಂತ ಮುಗಿಬಿದ್ದಿದ್ದಾರೆ. ಸಾಬೀತು ಮಾಡಿ ಅಂತ ಕಾಂಗ್ರೆಸ್ ಹೇಳ್ತಿದೆ. ಪುಸ್ತಕದ ಸರ್ದಾರ್ ಪಟೇಲ್ರ ಮಗಳ ಪುಸ್ತಕದ ಸಾಲುಗಳನ್ನು ಇಟ್ಟು ಕಪಾಳ ಮೋಕ್ಷ ಮಾಡ್ತಿದೆ ಈಗ ಬಿಜೆಪಿ ಕಾಂಗ್ರೆಸ್ನ ವಿರುದ್ಧ. ಸೊ ಈ ಇಡೀ ದೇಶ ಹಿಂದೂಗಳು ಒಗ್ಗೂಡದೇ ಇದ್ರೆ ನಿಮಗಾಗಬಹುದಾದಂಥ ಪರಿಣಾಮ ಮುಂದಿನ ದಿನಗಳಲ್ಲಿ ಹಿಂದೇನಾಗಿತ್ತು ಅನ್ನೋದನ್ನು ನೆನಪಿಸುವ ಮೂಲಕ ಜಾಗೃತಗೊಳಿಸುವಂತಹ ಮಹಾ ಸಮರಾಭ್ಯಾಸವನ್ನೇ ಶುರು ಮಾಡಿದೆ ಮೋದಿ ಟೀಮ್. ಭವಿಷ್ಯದ ಲೆಕ್ಕಾಚಾರ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.